Environment Day celebrated on 5th June 1974. This is 58th Environment Day. School, colleges, government, non-government organization plant saplings on this day. On this day, many programs or organizations aware people about Environment Day. This day aims to motivate people save environment. This is also focused on issues like pollution, global warming, climate change, etc. Thank you. ಶುಭೋದಯ ವಿಶ್ವಾಸ್, ಚೆನ್ನಾಗಿದ್ದೀಯ? ನೀನೀಗ ಏನು ಮಾಡ್ತಿದ್ದೀಯ? ಶುಭ ವಂದನೆ ನಿಮಗೆ, ಗುರುಗಳ ಕಸ ಗುಡಿಸಿ ಎಲ್ಲ ಕಡೆ ಸ್ವಚ್ಛ ಮಾಡುವೆ ಈಗ, ನಂತರ ಸ್ನಾನ ಬೇಗ. ಒಳ್ಳೆಯದು ಮಾಡು, ಆದರೆ ಕಸ ವಿಂಗಡಣೆ ಮಾಡು. ಕಸ ವಿಂಗಡಣೆ ಎಂದರೇನು? ಕಸದಲ್ಲೂ ಬೇರೆ ಬೇರೆ ರೀತಿ ಇದೆಯೇನು? ತಿಳಿದುಕೋ ಕಸದ ಬಗ್ಗೆ, ಹಸಿ ಕಸ ಒಣ ಕಸ ಎರಡು ಬಗೆ. ಎಲ್ಲೆಡೆ ಕಸವನ್ನು ಗುಡಿಸಿರಿ, ಎರಡಾಗಿ ವಿಂಗಡಿಸಿರಿ. ಹಸಿ ಕಸ ಎಂದರೆ ಯಾವುದು? ಒಣ ಕಸ ಯಾವ ಬಗೆಯದು? ಹಸಿ ಕಸ ಎಂದರೆ ಯಾವುದು? ಒಣ ಕಸ ಯಾವ ಬಗೆಯದು? ತಿಳಿಸಿ ಈಗಲೇ ಬೇಗನೆ, ತಕ್ಷಣ ಮಾಡುವೆ ವಿಭಜನೆ. ಗಾಜು, ಸೀಸೆ, ಬಾಟಲಿ, ಡಬ್ಬ, ಸಾಮಾನು, ಚೂರು ಪಾಲು, ಕಾಗದ ಮರದ ಚೂರು, ಹಳೆಯ ಸಾಮಾನು ಕಬ್ಬಿಣ. ಕಾಗದ ಮರದ ಚೂರು, ಹಳೆಯ ಸಾಮಾನು ಕಬ್ಬಿಣ. ಇವೆಲ್ಲ ಆಗುತ್ತೆ ಒಣಕಸ, ಇವೆಲ್ಲ ಆಗುತ್ತೆ ಒಣಕಸ. ಒಣಕಸಕ್ಕೆ ಬೇರೆ ಡಬ್ಬಿ ಇಡಿ, ಅದರಲ್ಲಿ ಹಾಕಿರಿ. ಇನ್ನು ಹಸಿ ಕಸ ಅಂದರೆ ಅದರ ಬಗೆಯೇ ಬೇರೆ. ಇನ್ನು ಹಸಿ ಕಸ ಅಂದರೆ ಅದರ ಬಗೆಯೇ ಬೇರೆ. ಹಣ್ಣು ತರಕಾರಿ ಸಿಪ್ಪೆ, ಅನ್ನದ ಕಂಗಳು ಹಳೆಯ ತಿಪ್ಪೆ. ಹಣ್ಣು ತರಕಾರಿ ಸಿಪ್ಪೆ, ಅನ್ನದ ಕಂಗಳು ಹಳೆಯ ತಿಪ್ಪೆ. ಅದಕ್ಕೆ ಹೆಸರು ಹಸಿ ಕಸ. ಇದು ಹೋದರೆ ಸಂತಸ. ಎಲ್ಲೆಂದರಲ್ಲಿ ಚೆಲ್ಲಬೇಡಿರಿ, ಒಂದೆಡೆ ಹಾಕಿರಿ. ಕಸದಿಂದ ಗೊಬ್ಬರ ಮಾಡಿರಿ, ಹೊಲದಲ್ಲಿ ಮಾಡಿರಿ. ತಿಳಿಯಿರಿ ಕಸದ ಬಗ್ಗೆ, ಹಸಿ ಒಣ ಕಸ ಎರಡು ಬಗೆ. ಮನೆಯಲ್ಲಿ ಕಸ ಗುಡಿಸಿರಿ, ಎರಡಾಗಿ ವಿಂಗಡಿಸಿರಿ. ಮಾಡಿ ವಿಲೇವಾರಿ, ಇದೇ ಆರೋಗ್ಯದ ದಾರಿ. ಓ